ಹಾಯ್ ಸ್ನೇಹಿತರೆ, ನಮಸ್ಕಾರ. RCB ಪಿಕ್ ಮಾಡಿದ್ಮೇಲಂತೂ ನಮ್ಮ ಪ್ಲೇಯರ್ಗಳು ಬೆಂಕಿ ಬಿರುಗಾಳಿ ಆಟ ಆಡ್ತಿದ್ದಾರೆ. ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಡ್ಕೊಂಡು ಆಡ್ತಿದ್ದಾರೆ ಗುರು. ಸೊ ಇದು ತುಂಬಾ ಖುಷಿ ಆಗ್ತಿರುವಂತಹ ವಿಚಾರ. ಬರೀ ಇಂಡಿಯನ್ ಪ್ಲೇಯರ್ಸ್ ಮಾತ್ರ ಅಲ್ಲ, ಫಾರಿನ್ ಪ್ಲೇಯರ್ಸ್ ಕೂಡ ಒಬ್ರಿಗೊಬ್ರು ಕಾಂಪಿಟೇಷನ್ ರೀತಿ ಆಡ್ತಿದ್ದಾರೆ. ಒಂದ್ ಕಡೆ ಲಿವಿಂಗ್ಸ್ಟನ್, ಒಂದ್ ಕಡೆ ಬೆಥೆಲ್, ಫಿಲ್ಸಾಲ್ಟ್ ಎಲ್ಲರೂ ಕೂಡ. ಸೊ ಇನ್ನು ಇಂಡಿಯನ್ ಪ್ಲೇಯರ್ಸ್ ಬಗ್ಗೆ ಹೇಳೋದಾದ್ರೆ ಅದರಲ್ಲೂ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಮೊನ್ನೆ ಅಷ್ಟೇ ಹ್ಯಾಟ್ರಿಕ್ ತಗೊಂಡಿದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಇನ್ನು ಉಳಿದಂತಹ ಪ್ಲೇಯರ್ಸ್ ಕೂಡ ಕೃಣಾಲ್ ಪಾಂಡ್ಯ ಅವರ ಟೀಮ್ ಮೊನ್ನೆ ರೆಕಾರ್ಡ್ ಟೋಟಲ್ ಅನ್ನ ಮಾಡಿದ್ರು. ಸೊ ಒಬ್ಬರಾದ್ಮೇಲೆ ಒಬ್ರು ಕಾಂಪಿಟೇಷನ್ ಮೇಲೆ ಆಡ್ತಿದ್ದಾರೆ. ಅದರಲ್ಲೂ ಒಂದು ವಿಚಾರ ಹೇಳಬೇಕೀಗ, ಸ್ಮ್ಯಾಟ್ ಸೀರೀಸ್ ಬಗ್ಗೆ. ನಮ್ಮ 4 ಜನ ಕ್ಯಾಪ್ಟನ್ಗಳು ಕ್ವಾರ್ಟರ್ ಫೈನಲ್ಗೆ ಹೋಗಿರುವಂಥ ಟೀಮ್ಗಳಲ್ಲಿ ಏನೊಟ್ಟು 8 ಟೀಮ್ ಹೋಗಿದೆ. ಅದರಲ್ಲಿ 4 ಟೀಮ್ ನಮ್ಮ ಕ್ಯಾಪ್ಟನ್ಸಿ ಇರುವಂಥ ಹುಡುಗರು. ಸೊ ಅದರಲ್ಲೂ UP ಭುವನೇಶ್ವರ್ ಕುಮಾರ್ ಕ್ಯಾಪ್ಟನ್, ಮಧ್ಯಪ್ರದೇಶ್ ರಜತ್ ಪಟಿದಾರ್, ಇನ್ನು ವಿದರ್ಭ ಅದರ ಕ್ಯಾಪ್ಟನ್ ಬಂದು ಜಿತೇಶ್ ಶರ್ಮಾ, ಬರೋಡ ಟೀಮ್ ಕ್ಯಾಪ್ಟನ್ ಬಂದು ಕೃಣಾಲ್ ಪಾಂಡ್ಯ. ಸೊ ಈ 4 ಟೀಮ್ಗಳು ಕೂಡ ಇವರು ಕ್ಯಾಪ್ಟನ್ ಆಗಿರುವಂಥ ಟೀಮ್ಗಳು ಕ್ವಾರ್ಟರ್ ಫೈನಲ್ಗೆ ಹೋಗಿದೆ. ಇದು ಬಹಳ ಮೆಚ್ಚಬೇಕಾದಂಥ ವಿಚಾರ. ಜೊತೆಗೆ RCBಗೆ ಒಂದು ಪಾಸಿಟಿವ್ ವಿಚಾರ. ಈಗಾಗಲೇ ಕ್ಯಾಪ್ಟನ್ಸಿ ಯಾರಿಗೆ ಹೋಗುತ್ತೆ 90% ವಿರಾಟ್ ಕೊಹ್ಲಿ ಅಂತಿದೆ. ಬಟ್ ಸ್ಟಿಲ್ ಈ 4 ಜನ ನಾವು ಕೂಡ ರೆಡಿ ಇದ್ದೀವಿ, ಏನಾದರೂ ಬದಲಾವಣೆ ಅಂತಿದ್ರೆ ಅಥವಾ ನಮ್ಗೆ ಜವಾಬ್ದಾರಿ ಕೊಟ್ಟರೆ ವಿ ವಿಲ್ ಹ್ಯಾಂಡಲ್ ಅನ್ನೋ ರೀತಿಯಾಗಿ ಆಡ್ತಿದ್ದಾರೆ. ಸೊ ಒಂದು ಕಡೆ ಭುವನೇಶ್ವರ್ UP, ರಜತ್ MP, ಹಾಗೆ ವಿದರ್ಭ ಜಿತೇಶ್, ಬರೋಡ 4 ಕೂಡ ಕ್ವಾಲಿಫೈ ಆಗಿದೆ. ಹೆಮ್ಮೆ ವಿಚಾರ. ನಮ್ಮಲ್ಲೂ ಕೂಡ ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ಪ್ಲೇಯರ್ಗಳು ಎಮರ್ಜಿ ಆಗ್ತಿರೋದು. ಸೊ ಆ ಮೂಲಕ ಕೊಹ್ಲಿ ಮೇಲೆ ಬರ್ಡನ್ ಇರಲ್ಲ, ನಾನೇ ಸಾಧ್ಯತೆ ವಹಿಸಬೇಕು ಅಂತ. ಸೊ ಈ ಕ್ಯಾಪ್ಟನ್ಶಿಪ್ ಲೀಡಿಂಗ್ ಐಡಿಯಾಸ್ ಇದೆಯಲ್ಲ, ಇದು 4 ಜನರಿಂದ ಬಂದರೆ ಒಳ್ಳೇದಾಗುತ್ತೆ. ಇವೆಂದು ಕೊಹ್ಲಿ ಕ್ಯಾಪ್ಟನ್ ಆದರೂ ಕೂಡ. ಸೊ RCBಗೆ ಯಾಕೋ ಈಗ ಮುಟ್ಟಿದ್ದೆಲ್ಲ ಗೋಲ್ಡ್ ಆಗ್ತಿದೆ. ಶುಕ್ರ ದಿವಸ ಆರಂಭ ಆಗಿದೆ. ಸೊ ನಿಮ್ಗೇನು ಅನ್ಸುತ್ತೆ ಎಲ್ಲ ಆಟಗಾರ ಪ್ಲೇಯರ್ ಎಲ್ಲ ನಮ್ಮ ಪ್ಲೇಯರ್ಸ್? ಸೊ ನಿಮ್ಗೇನು ಅನ್ಸುತ್ತೆ ಈ ಪ್ಲೇಯರ್ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ? ಸೊ ಒಳ್ಳೇದಾಗಲಿ. ಸೊ ಒಂದು ಒಳ್ಳೆ ಟೀಮ್ ಈ ಸಲ ಬ್ಯಾಲೆನ್ಸ್ ಟೀಮ್ ಕಟ್ಟಿದ್ದಾರೆ. ಜೊತೆಗೆ ಸದ್ಯಕ್ಕೆ ಎಲ್ಲವೂ ಕೂಡ ಅನ್ಕೊಂಡಾಗೆ ಹೋಗ್ತಾ ಇದೆ. ಲಕ್ ನಮ್ಮ ಕಡೆ ಇದೆ.